ಏನಿದು ಅತಿ ಹುಡುಗಿಲ್ಲ ಕಲಿಶಿ ಕಲಿಶಿ ಇವ್ರು ನಿಮ್ಮ ಅಣ್ಣ ಅಲ್ಲ. ಯಾರು ನೀನು? ಹೇಳ್ತೀನಿ. ನಿಮ್ ಚಿಕ್ಕಪ್ಪ ನಿಮ್ ಕುಟುಂಬನ ನಾಶ ಮಾಡ್ಬಿಡ್ಬೇಕು ಅಂತ ನನಗೆ ಹಣ ಕೊಟ್ಟು ಕಳಿಸ್ತ. ಮನುಷ್ಯತ್ವನೇ ಗೊತ್ತಿಲ್ಲದ ನನಗೆ ಇಲ್ಲಿಗೆ ಬಂದ ಮೇಲೆ ನಿಮ್ ಪ್ರೀತಿ ವಿಶ್ವಾಸದಿಂದ ನಾನು ಮನುಷ್ಯನಾದೆ. ನಾನು ಮಾಡ್ತಾ ಇರೋ ತಪ್ಪು ಅಂತ ತಿಳಿದು ನಿಜ ಸಂಗತಿ ಏನು ಅಂತ ನಿಮ್ಮ ಅತ್ತಿಗೆ ಹೇಳ್ಬಿಡ್ಬೇಕು ಅಂತ ಬಂದೆ. ನನ್ನ ನಿಜ ರೂಪ ನೋಡಿ ನನ್ನನ್ನು ತಪ್ಪರ್ಥ ಮಾಡ್ಕೊಂಡು ನಿಮ್ಮ ಅತ್ತಿಗೆ ಓಡೋದು. ರೂಪನ್ನ ಕೊಲೆ ಮಾಡಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿದ್ದಿದ್ರೆ ಯಾವತ್ತೂ ಮುಗಿಸ್ಬಿಡ್ತಿದ್ದೆ. ಈ ವಿಚಾರ ನಿಮ್ಮ ಅತ್ತಿಗೆಗೂ ಚೆನ್ನಾಗಿ ಗೊತ್ತು, ಬೇಕಾದ್ರೆ ಕೇಳಿ. ಹೌದು, ಅವ್ರ ಮನಸ್ಸು ಮಾಡಿದ್ರೆ ನಿಮ್ಮ ಅತ್ತಿಗೆನ ನೀವು ಜೀವಂತವಾಗಿ ನೋಡ್ತಾ ಇರ್ಲಿಲ್ಲ. ನಿಮ್ ತಂದೆ ತಾಯಿನ ಕೊಂದು ನಿನ್ನ ಸಮುದ್ರದಲ್ಲಿ ತಳ್ಳಿದೆ. ನಿನ್ ತಮ್ಮನ್ನ ಕೊಲೆ ಮಾಡೋದಕ್ಕೆ ಮನಸ್ಸು ಬರದೆ ಒಂದು ಪೆಟ್ಟಿಗೆಲ್ ಹಾಕಿ ನೀರ್ನಲ್ಲಿ ತೇಲ್ಬಿಟ್ಟೆ. ಕೃಷ್ಣನ್ ತರ ಓಡಾಡ್ಕೊಂಡು ನಿಮ್ ಮನೆನೇ ನಂದಗೋಕುಲ ಮಾಡಿರೋ ಪರಮೇಶಿ ಬೇರೆ ಯಾರು ಅಲ್ಲ, ನಿನ್ ತಮ್ಮ ರೂಪ. ನಿನ್ ತಮ್ಮ ನನ್ನ ತಮ್ಮನ? ಹೌದು, ಅದಕ್ಕೆ ಪರಮೇಶಿ ಚೈನೇ ಸಾಕು. ಹಾಗಾದ್ರೆ ನಮ್ಮ ಅಣ್ಣ ಏನು? ನಿಮ್ಮ ಅಣ್ಣ ಇರೋ ಜಾಗ ನನಗೆ ಚೆನ್ನಾಗಿ ಗೊತ್ತು. ಆ ಕಟ್ಕಾರಗೂ ಅವನ್ ಟೀ ಎಸ್ಟೇಟ್ ಅಲ್ಲಿ ಅವನ್ನ ಬಂದ್ಸಿಟ್ಟಿದ್ದಾನೆ. ನಡಿ, ಆ ಜಾಗ ತೋರಿಸು. ನೀವೆಲ್ಲ ಆತರ ಪಡ್ಬೇಡಿ. ನೀವೆಲ್ಲ ಬಂದ್ರೆ ನಿಮ್ಮ ಅಣ್ಣನ ಪ್ರಾಣಕ್ಕೆ ಅಪಾಯ. ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ರೂಪಾ, ನೀನು ಮಾಂಗಲ್ಯ ಕಾಪಾಡೋ ಜವಾಬ್ದಾರಿ ನಂದು. ನೀನು ಧೈರ್ಯವಾಗಿರು. ನೋಡಿ, ಇವ್ರ ಚಿಕ್ಕಪ್ಪ ರಘು ಮಹಾಕಟಕ. ಅವ್ನು ಯಾವ ಸಮಯದಲ್ಲಿ ಏನ್ ಮಾಡ್ತಾನೋ ಗೊತ್ತಿಲ್ಲ. ರೂಪನ್ನು ಪರಮೇಶ್ವರನ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಬರ್ತೀನಿ. ಇವನ್ನ ನಂಬಕ್ಕಾಗೋದಿಲ್ಲ. ನಾವು ಅಲ್ಲಿ ಹೋಗೋಣ, ನಡೀರಿ.
ರಘು, ನೀನ್ ಹೇಳಿದ ಕೆಲಸ ಏನು? ನನ್ನ ಲೈಫಲ್ಲಿ ಇದ್ದ ಒಂದೇ ಒಂದು ಆಂಬಿಷನ್ ಇವತ್ತು ಜಗ್ಗು ಪೂರೈಸ್ಬಿಟ್ಟ. ಐ ಆಮ್ ಗೋಯಿಂಗ್ ಟು ಗಿವ್ ಅ ಬಿಗ್ ಪಾರ್ಟಿ. ಎವ್ರಿಬಡಿ ಶುಡ್ ಡಾನ್ಸ್, ಡ್ರಿಂಕ್ ಅಂಡ್ ಎಂಜಾಯ್. I am missing somebody. That's you, man. ಮಿಸ್ಟರ್ ಸುರೇಶ್, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಯಾಕೆ ಗೊತ್ತಾ? ನನ್ನ ಲೈಫಲ್ಲಿ ಒಂದೇ ಒಂದು ಆಂಬಿಷನ್ ಇತ್ತು. ಇವತ್ತದನ್ನ ನನ್ ಜಗ್ಗು ಪೂರೈಸ್ತಾ. ಈಸ್ ಮೈ ಟ್ರಂಪ್ ಕಾರ್ಡ್. ಅಲ್ಲ ಜಗ್ಗು? ವೆಲ್ ಮಿಸ್ಟರ್ ಸುರೇಶ್, ಅದನ್ನ ಜಗ್ಗು ಹೇಗೆ ಪೂರೈಸ್ತಾ ಗೊತ್ತಾ? ನಿನ್ಗೊಂದು ಹೆಂಡತಿ ಇದ್ಲಲ್ಲ, ಇದ್ಲು, ಆದ್ರೆ ಈಗಿಲ್ಲ. ಅವಳನ್ನ ನಮ್ ಜಗ್ಗುನೇ ಸಾಯಿಸಿತ್ತು. ಅವಳನ್ನ ಸುಮ್ಮನೆ ಸಾಯಿಸಿಲ್ಲ, ನಿಮ್ಮದು ಅನುಭವಿಸ್ತಾ. ಏನಂದ್ರೆ ನಿಮ್ ರೂಪದಲ್ಲಿ ಅನುಭವಿಸ್ತಾ. ಪಾಪ, ಅವಳಿಗೆ ಜಗ್ಗು ಯಾರು, ಒಂದು ಗಂಡ ಯಾರು ಅಂತ ಗೊತ್ತಿತ್ತು, ಅಥವಾ ಗೊತ್ತಿತ್ತು. I don't know. ಡೋಂಟ್ ವರಿ ರಘು, ಅವನಿಗೆ ನಾನು ಹೇಳ್ತೀನಿ. ಪಾಪಿಗಳ, ನಿಮ್ಮನ್ನ ನಾನು ಸುಮ್ಮನೆ ಬಿಡಲ್ಲ. ಅವ್ರೇನ್ ತಪ್ಪು ಮಾಡಿದ್ರು ಅಂತ ಅವ್ರನ್ನ ಕೊಲೆ ಮಾಡ್ತಿದ್ದೀರಾ ಸುರೇಶ್? ಅವ್ರ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನ್ ಜೀವಂತವಾಗಿರ್ತಿರ್ಲಿಲ್ಲ ಸುರೇಶ್, ನಾನ್ ಜೀವಂತವಾಗಿರ್ತಿರ್ಲಿಲ್ಲ. ನನ್ನ ಅವ್ರ ತಂಗಿ ತರ ನೋಡ್ಕೊಂಡ್ರು. ನನ್ನ ಮಗನ ವಿಷಯಕ್ಕೆ ಬಂದಂತ ಕೊಲೆ ಮಾಡಕ್ ನೋಡ್ತಾ ಇದ್ದೀರಾ? ಕೊಲೆ ಮಾಡಕ್ ನೋಡ್ತಾ ಇದ್ದೀರಾ ಸುರೇಶ್? ನೋಡಿ, ಅವ್ರ ಅಪರಾಧಿ ಸುರೇಶ್, ಅವ್ರ ಅಪರಾಧಿ. ಇಲ್ಲಿ ಅವರವರೇ ಬುದ್ಧಿವಂತರಲ್ಲ. ಜಗು ನೋಡು, ನೀನು ನನ್ನ ಚಿನ್ನದ ಕತ್ತಿ, ಮೈ ಗೋಲ್ಡನ್ ನಾಯ್. ಆದ್ರೆ ಅದೇ ಕತ್ತಿಯಿಂದ ನಾನು ತಪ್ಪಿಸ ನಾನು ಇಷ್ಟಪಡಲ್ಲ. ಅದೇನಿವೆ, ಐ ಆಮ್ ಆಲ್ವೇಸ್ ಅಲರ್ಟ್. ಅದಾದ್ರೆ ನನಗೆ ಗೊತ್ತಿರ್ಬೇಕಲ್ಲ. ನಾವಿಬ್ರು ಜೀವನದಲ್ಲಿ ಮಾಡಬಾರದೆಲ್ಲ ಮಾಡಿ ನಮ್ಮದೇ ಆದ ಒಂದು ಪ್ರಪಂಚನ ಸೃಷ್ಟಿಸಿಕೊಂಡು ಜೀವನದ ನಿಜವಾದ ಸುಖ ಕಳ್ಕೊಂಡಿದ್ದೀವಿ. ನಾನು ಅವ್ರನ್ನ ಕೊಲೆ ಮಾಡಕ್ ಹೋದಾಗ ಅವ್ರು ನನಗೆ ತೋರಿಸಿದ ಪ್ರೀತಿ ವಿಶ್ವಾಸ ಕಲ್ಲಂತಿದ್ದ ನನ್ನ ಹೃದಯನ ಕರೆಸಿ ನಿಜವಾದ ಜೀವನ ಏನಂತ ತೋರಿಸ್ತು. ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗಿದ್ದ ಹಣ ಅಲ್ಲ, ಮನಸ್ಸಿಗೆ ನೆಮ್ಮದಿ ಶಾಂತಿ. ಅದು ಈ ಜೀವನದಲ್ಲಿ ಸಾಧ್ಯ ಅಲ್ಲ ರಘು, ಆ ಜೀವನದಲ್ಲಿ ಮಾತ್ರ ಸಾಧ್ಯ. ಸಬ್ಬಲಿಯಾದ ರೂಪ ಪರಮೇಶಿಗೆ ತಂದೆ ಆಗ್ಬೇಕಾದ ನೀನು ಅವ್ರನ್ನ ಕೊಲ್ಲ ಯೋಚನೆ ಬಿಟ್ಬಿಡ.
ಜಗ್ಗುಗೆ ಅನುಕಂಪನ ಏನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಸ್ಥಿತಿ ಅಂತ ಈ ಸೆಂಟಿಮೆಂಟ್ ತೋರಿಸಿದ್ಯಾ? ಏ ಜಗ್ಗು, ಈ ಜನ್ಮದಲ್ಲಿ ನನಗೂ ನಿನಗೂ ಸೆಂಟಿಮೆಂಟ್ ಬರೋಕ್ ಸಾಧ್ಯನೇ ಇಲ್ಲ. ಏನೋ ನಿನ್ ಟೈಮ್ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ನೀನು ಜೊತೆಗೆ ಸೇರಿ ಸಾಯ್ತೀನಂದ ಮೇಲೆ ನನ್ನಿಂದ ಏನು ಮಾಡಕ್ಕಾಗಲ್ಲ. ಏನ್ ಬಗ್ತಾ ಇದ್ಯಾ? ನನಗೆ ಹಣ ಬೇಕು. ಅದಕ್ಕೆ ಯಾರ ಅಡ್ಡ ಬಂದ್ರು ನಾನ್ ಬಿಡೋನೇ ಇಲ್ಲ. ಏ ಶಂಕರ್, ಇಷ್ಟು ದಿವಸ ನಾನು ಹೇಳ್ಕೊಟ್ಟಿಲ್ಲ. ಇವತ್ತು ಒಂದ್ ಸಂಸಾರ ನಿಲ್ಸೋದಕ್ಕೆ ನಿನ್ನ ಕೊಲೆ ಮಾಡಕ್ಕೂ ನಾನು ಇಷ್ಟಲ್ಲ. ಓಯ್ ಇಟ್ಕೊಳ್ಳೆ, ನನ್ನ ಹತ್ರ ಬಂದ್ರೆ ಮುಗಿಸ್ಬಿಡ್ತೀನಿ. ಸುರೇಶ್, ನೀವೆಲ್ಲ ಹೋಗಿ ನನ್ನ ಬಗ್ಗೆ ನೀವು ಯೋಚನೆ ಮಾಡಿರಿ.